ಇನ್ನು ಇರಾನ್ಗೆ ಸಹಕಾರ ನೀಡಿದ ದೇಶಗಳಿಗೆ ಟ್ರಂಪ್ ಶಾಕ್ ಕೊಡ್ತಿದ್ದಾರೆ. ಇರಾನ್ ಮಿತ್ರ ರಾಷ್ಟ್ರಗಳಿಗೆ ಶೇಕಡ 50ರಷ್ಟು ಟ್ಯಾರಿಫ್ ಅನ್ನ ಹೇರ್ತಿದ್ದಾರೆ. ಇರಾನ್ಗೆ ಶಸ್ತ್ರಾಸ್ತ್ರ ಪೂರೈಸಿದ ರಾಷ್ಟ್ರಗಳಿಗೆ ಹೀಗೆ ಶಾಕ್ ಕೊಡೋದಕ್ಕೆ ಮುಂದಾಗಿದ್ದಾರೆ. ಕದನ ವಿರಾಮ ಘೋಷಣೆ ಬೆನ್ನಲ್ಲೇ ಹೀಗೆ ಟ್ರಂಪ್ ಶಾಕ್ ಕೊಡ್ತಾ ಇದ್ದಾರೆ. ಆಮೇಲೆ ನಾವು ಮೊದಲೇ ಹೇಳಿದಾಗೆ ಈ ಟ್ರಂಪ್ ಒಂದ್ ರೀತಿ ನಾಲ್ಗೆಗೂ ಬ್ರೈನಿಗೂ ಲಿಂಕ್ಲೆಸ್ ಆಗೋಗ್ಬಿಟ್ಟಿದೆ ಅನ್ನೋ ರೀತಿಯಾಗಿ ಅನಿಸ್ತಾ ಇದೆ. ಯಾಕಂತಂದ್ರೆ ಅಲ್ಲಿನ ಸುಪೀರಿಯರ್ ಕೋರ್ಟ್ ಬಹಳ ಕ್ಲಿಯರ್ ಆಗಿ ಹೇಳಿದೆ, ಟ್ರಂಪ್ ತೆಗೆದುಕೊಂಡಿರುವಂತ ಟ್ಯಾರಿಫ್ ನಿರ್ಧಾರ ಇದೆಯಲ್ಲ ಅದು ತಪ್ಪು, ಆ ಥರ ನಿರ್ಧಾರ ತೆಗೆದುಕೊಳ್ಳೋಕೆ ಬರಲ್ಲ ಅನ್ನೋದನ್ನ ಅಲ್ಲಿನ ದೇಶದ ಸರ್ವೋಚ್ಚ ನ್ಯಾಯಾಲಯನೇ ಹೇಳಿದೆ. ಭಾರತ ಇಲ್ಲಿ ಹೇಗೆ ಸ್ವಲ್ಪ ಮೂರ್ಖ ಆಯ್ತು ಅಂತಂದ್ರೆ ಆ ರಿಸಲ್ಟ್ ಬರೋಕ್ಕಿಂತ 2 ದಿವಸ ಮುಂಚೆ ಹೊಡ್ಕೊಂಡ್ಬಿಟ್ಟು ಇವ್ರ ಹತ್ರ ಡೀಲ್ ಮಾಡ್ಕೊಂಬಂದ್ರು. ಅದು ಇನ್ನೂ ಅಸ್ಪಷ್ಟ ಇದೆ, ಅದು ಭಾರತಕ್ಕೆ ನಷ್ಟನೋ ಅಮೆರಿಕಕ್ಕೆ ಲಾಭನೋ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಗೊಂದಲ ಇಷ್ಟೆಲ್ಲ ಇರೋ ಟೈಮ್ನಲ್ಲಿ ಟ್ರಂಪ್ ಇನ್ನೊಂದು ಹುಚ್ಚಾಟ ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ, ಅವ್ರಿಗೆ ಯಾರ್ಯಾರು ಸಪೋರ್ಟಿವ್ ಆಗಿದ್ರು ಅವ್ರುಗಳಿಗೆ ನಾವು ಟ್ಯಾರಿಫನ್ನು 50% ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದು ಚಾಲ್ತಿಗೆ ಬರುತ್ತಾ? ಅದೇ ಇಲ್ಲಿರುವಂಥದ್ದು ಪ್ರಶ್ನೆ. ಯಾಕಂತಂದರೆ ಹಿಂದೆ ತೆಗೆದುಕೊಂಡಿರುವಂಥ ನಿರ್ಧಾರನೇ ಅದು ಅಸಿಂಧು ಅಂತ ನಿರ್ಧಾರ ತೆಗೆದುಕೊಳ್ಳೋಕೆ ಬರಲ್ಲ ಅಂತ ಅಲ್ಲಿನ ಸುಪ್ರೀಂ ಕೋರ್ಟ್ ಭಾಳ ಕ್ಲಿಯರ್ ಆಗಿ ಹೇಳಿದೆ. ಇನ್ನೊಂದು ಈಗ ಹೊಸದೊಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಬಟ್ ವಿಚಾರ ಅಂತಂದರೆ ಇದರ ಟಾರ್ಗೆಟ್ ಯಾರಾಗ್ಬೋದು? ಅಫ್ಕೋರ್ಸ್ ಅಮೆರಿಕದ ವಿರುದ್ಧವಾಗಿರುವಂಥವ್ರೆ. ಅವ್ರ ಮೇಲೆಲ್ಲ ಆಲ್ರೆಡಿ 50 ಅಲ್ಲ 100% ಟ್ಯಾರಿಫ್ ಇದೆ. ಈಗ ಯಾರು? ರಷ್ಯಾ, ಇನ್ ಕೇಸ್ ನಾರ್ತ್ ಕೊರಿಯಾ ಏನಾದರೂ ಇಂಟೆಲಿಜೆನ್ಸ್ ಸಪೋರ್ಟ್ ಕೊಟ್ಟಿದ್ರೆ ನಾರ್ತ್ ಕೊರಿಯಾ, ರಷ್ಯಾ ಶಸ್ತ್ರಾಸ್ತ್ರಗಳನ್ನ ಕಳಿಸಿದೆ ಅಂತ ಹೇಳಲಾಗ್ತಾ ಇದೆ, ಚೀನಾ ಕಳಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗ ಅಮೆರಿಕದ ಇಂಟೆಲಿಜೆನ್ಸ್ ರಿಪೋರ್ಟ್ ಮೇಲೆ ಇಂಥ ನಿರ್ಧಾರಕ್ಕೆ ಬರ್ಬೋದು. ಭಾರತ ಬಹುಶಃ ಈಗ ಪರ ಹಾಗೆ ವಿರೋಧ ಇದು ಯಾವ ಪಟ್ಟಿಯಲ್ಲೂ ಕೂಡ ಇದ್ದಂಗಿಲ್ಲ. ಇನ್ನು ಟ್ರಂಪ್ ಹುಚ್ಚಾಟ ಮಿತಿ ಮೀರಿ ಏನಾದರೂ ಅದು ಭಾರತದ ತನಕ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಇನ್ನು ಕದನ ವಿರಾಮ ಬಳಿಕವೂ ಕೂಡ ಇರಾನ್ ಮೇಲೆ ದಾಳಿ ಆಗ್ತಾ ಇದೆ ಅನ್ನುವಂಥ ಆರೋಪ ಮಾಡಲಾಗ್ತಾ ಇದೆ. ಇರಾನ್ನ ಲಾವನ್ ದ್ವೀಪದ ಮೇಲೆ ನಡೆದಿರುವಂತ ದಾಳಿ ಈಗ ಅಂತ ಕೆಲ ಗುಮಾನಿಯನ್ನ ಹುಟ್ಟಿಸ್ತಾ ಇದೆ. ಸದ್ಯ ಇರಾನ್ನ ಅಗ್ನಿಶಾಮಕ ದಳ ಬೆಂಕಿ ನಂದಿಸ್ತಾ ಇದೆ.